ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವಂತಹ ನಾಗೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎನ್ನುವುದಕ್ಕೆ ಸಂಬಂಧಿಸಿದ ವರದಿ ಮಾಧ್ಯಮಗಳಲ್ಲಿ ಭಾನುವಾರ ಪ್ರಸಾರ ಮಾಡಲಾಗಿತ್ತು. ಜೊತೆಗೆ ಈ ಒಂದು ಸುದ್ದಿ ಸ್ವರೂಪ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ದಿನಾಂಕ 19/2/2025 ಬುಧವಾರ ಸಾಯಂಕಾಲ 6 ಗಂಟೆಯಲ್ಲಿ ತುಮಕೂರು ಡಿಸಿ ಶುಭಾ ಕಲ್ಯಾಣ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸದ್ಯ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದ್ದು ಗ್ರಾಮಸ್ಥರು ಈಗ ಪ್ರತಿದಿನ ನೀರು ಬರುತ್ತಿವೆ. ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಕಾಯಿನ್ ಸಿಸ್ಟಮ್ ಅಳವಡಿಸಬೇಕೆಂದು ಮನವಿಯನ್ನು ಮಾಡಿದ್ದಾರೆ. ಇದಕ್ಕೆ ಕಾಯಿನ್ ಸಿಸ್ಟಮ್ ಅಳವಡಿಕೆ ಮಾಡಲು ಕುಡಿಯುವ ನೀರು ವಿಭಾಗದ ಎಂಜಿನಿಯರ್ ಬಸವಲಿಂಗಪ್ಪ ಅವರಿಗೆ ಸೂಚನೆಯನ್ನು ನೀಡಲಾಗಿದ್ದು, ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿದ್ದ ತಿಪ್ಪೆ ಮತ್ತು ಕಸದ ರಾಶಿಗಳನ್ನು ಕಂಡ ಅವರು ಸಮರ್ಪಕವಾಗಿ ಗ್ರಾಮದಲ್ಲಿ ಈ ರೀತಿ ಇದ್ದರೆ ಜನರಿಗೂ ಕಾಯಿಲೆಗೆ ತುತ್ತಾಗುತ್ತಾರೆ. ಜನವಸತಿ ಪ್ರದೇಶಗಳನ್ನು ಸ್ವಚ್ಛವಾಗಿಡಬೇಕೆಂದು, ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ಪಿಡಿಒ ಸುದರ್ಶನ್ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ದಿನ ಬರುತ್ತಾ? ಮಧ್ಯದಲ್ಲಿ ಎಲ್ಲ ಬಿಂದಿಗೆ ತಗೊಂಡು ಹೋದ್ರಲ್ಲ, ಯಾಕೆ? ಮನ್ನಿ ಕನ್ನಡ ಹಿಂಗೆಲ್ಲ ಮಾಡಿ ಎಷ್ಟು ದಿವಸ ಆಯ್ತಪ್ಪ? ಇದು ಏನ್ ಫಂಡು? ಏನೋ ಒಂದು ಉತ್ತರ ಕೊಡಕ್ಕೆ ಅಂತೂ ಇದು ಮಾಡ್ತೀರಪ್ಪ, ಬಟ್ ನೋಡಿ ಇಲ್ಲಿ ಎಷ್ಟು ಕೆಟ್ಟ. 8:30 ತನಕ ಕುಡಿಯೋ ನೀರು ಲೇಟ್ ಆಗಿದೆ. ಈಗ ಏನ್ ಇಶ್ಯೂ ಇದೆ ಅದನ್ನು ಹೇಳಿ, ನಾವು ಅದಕ್ಕೆ ಬಂದಿರೋದು. ಇಶ್ಯೂ ಅಂತಂದ್ರೆ ಇಶ್ಯೂ ಅನ್ನೋದೇನಿಲ್ಲ. 1.5 ದಿನ ನೀರು ಬಂದಿಲ್ಲ. ಆ ಒಂದು ಕೂಡ 1.5 ದಿನ ಮಾತ್ರ ನೀರು ಬಂದಿಲ್ಲ. ಆ ಒಂದು ಕೆಟ್ಟೋದ್ರೆ ಸಮಸ್ಯೆ ಆಗೋದಿಲ್ಲ. 4 ಮನೆ ಸಮಸ್ಯೆ ಆಗ್ತದೆ. ವಾಟರ್ ಸಪ್ಲೈ ಟಿಸಿಗೆ 3 ಜನ ರೈತರು ಹಾಕೊಂತಾರೆ. ಲೋ ವೋಲ್ಟೇಜ್ ಆಗಿ ಕೆಟ್ಟು ಹೋಗ್ತಾ ಇದೆ. ನಾವು ಇವ್ರಿಗೆ ಮೆಕ್ಯಾನಿಕ್ಗೆ 1 ವರ್ಷಕ್ಕೆ ಇಷ್ಟ ಅಂತ ಕೊಡ್ತೀವಿ. ಅವರು ಹಿಂಗ್ ಮಾಡಿದ್ರೆ ಹೆಂಗಣ? ದಿನಾಗ್ಲೂ 3 ಜನ ಹಾಕೊಂಡ್ರೆ 25 ಕೆವಿದು ಸುಟ್ಟೋದ್ರೆ ನಾನೇನ್ ಮಾಡೋದು ಅಂತ ಅವ್ರು ಬಾಯಿ ಮಾಡ್ಕೊಂತಾರೆ. ಆದ್ರೂ ಕೂಡ ಸರಿಪಡಿಸಿ ಇದು ಮಾಡ್ತಾ ಇದ್ದಾರೆ. ಸಮಸ್ಯೆ ಈಗ ಒಂದು ಬೇಸಿಗೆ ಕಾಲದಲ್ಲಿ ಮೋಟರ್ ಸಿಕ್ಕೋದ್ರೆ ಅದನ್ನ ಇಮಿಡಿಯೇಟ್ ರಿಪೇರಿ ಮಾಡಿಸ್ಬೇಕು, ನೀರು ಕೊಡಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಮಾಡಿದ್ದಾರೆ ಮೇಡಮ್. ಅದು ಯಾಕೆ ಡಿಲೇ ಮಾಡ್ತೀರಾ? ಡಿಲೇ ಆಗಿಲ್ಲ ಮೇಡಮ್. ಒಂದು ದಿವಸ ಅವ್ರು ತಗೊಂಡೋಗಿ ಸಂಡೇ ಅವ್ರು ಟೇಬಲ್ ಸಿಕ್ಕಿಲ್ಲ ಅಂತ ಸ್ವಲ್ಪ ಡಿಲೇ ಸಂಡೇ ಹಾಕಿದ್ದಾರೆ. ಇಲ್ಲ, ಆ ಥರ ಎಲ್ಲ ಆಗೋದಕ್ಕೆ ಸಾಧ್ಯ. 1.5 ದಿನ ಲೇಟ್ ಆಗಿದೆ. ಸ್ಟ್ಯಾಂಡ್ ಬೈ ಮೋಟರ್ 1.5 ದಿನ ಲೇಟ್ ಆಗಿದೆ. ಅದು ಅಲ್ಲಿ ಲೋ ವೋಲ್ಟೇಜ್ ರನ್ ಆಗಿ ಒಂದು ಕೇಸಲ್ಲಿ ಓಡಿ ಅದು ವರ್ಕ್ಶಾಪ್ ಅಲ್ಲೇ ಲೇಟಿಂಗ್ ಮಿಷನ್ ಅಲ್ಲಿ ತಗೊಂಡು ಬರೋದು. ಈಗ ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯೋ ನೀರಿಗೋಸ್ಕರ 50% ಇರಲೇಬೇಕು. ಬೇಸಿಗೆ ಕಾಲದಲ್ಲಿ ಖುದ್ದಾಗಿ ಈ ಥರ ಸಂದರ್ಭ ಬಂದಾಗ ನಾವು ಮಾಡಲೇಬೇಕಲ್ವಾ? ಯಾರು ವಾಟರ್ಮನ್? ಯಾರು ಸ್ಟ್ಯಾಂಡ್ ಬೈ ಮೋಟರ್ಗೂ ಒಂದಿನ ಲೇಟ್ ಆಗುತ್ತೆ. ಬೇರೆ ವಾಟರ್ಮನ್? ಬೇರೆ ಯಾರು ಆ್ಯಕ್ಚುಲಿ ಯಾರು ನೋಡೋರು? ಯಾರು? ಎಷ್ಟು ದಿನ ಕೆಟ್ಟೋಯ್ತು ಮೋಟ್ರು? 2 ದಿನ ಜಡಿಪೇಂಡೆ. 3 ದಿನ ಅಲ್ಲ, 4 ದಿನ 3 ದಿನ ಕೆಟ್ಟೋಗಿತ್ತು. ರಿಪೇರಿ ಮಾಡಿಲ್ಲ. ರಿಪೇರಿ ಮೆಕ್ಯಾನಿಕ್ ಲೇಟ್ ದಿವಸ 3 ದಿವಸದಲ್ಲಿ 2 ಸರಿ ಟಿಸಿ ಲೋ ವೋಲ್ಟೇಜ್ ಅಲ್ಲಿ ರನ್ ಆಗ್ತಿದೆ ಮೇಡಮ್. ಈಗ ಎಷ್ಟು ಅಡಿಯಲ್ಲಿ ನೀರು ಬರ್ತಾ ಇದೆ? 350ರಲ್ಲಿ ಇದು ಓಲಿದೆ ಮೇಡಮ್. 350 ಅಡಿ ಕಮ್ಮಿ ಅದರಲ್ಲಿ ಅದು ಮೋಟರ್ ಮಾಡಿಲ್ಲ. ಈಗ 3 ಜನ ಹಾಕೊಂತಾರೆ. ಅವ್ರು ತೆಗೆದಾಕ್ತಾರೆ ಮತ್ತೆ ಹಾಕೊಂತಾರೆ. ಸ್ಥಳದಲ್ಲಿ ಮಧುಗಿರಿ ಎಸಿ ಗೋಟೂರು ಶಿವಪ್ಪ ಮತ್ತು ತಹಸೀಲ್ದಾರ್ ಡಿಎನ್ ವರದರಾಜು, ಆರ್ಐಗಳಾದಂತಹ ನಾರಾಯಣಗೌಡ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದಲ್ಲದೆ ಈ ಸಂದರ್ಭದಲ್ಲಿ ಗಣ್ಯರು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಶಿವಾನಂದ, BV5 ನ್ಯೂಸ್ ಕನ್ನಡ, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.